ಬೆಂಕಿಯ ಮಡಿಲಲ್ಲಿ. ಶ್ರೀ, ಮಾವನವ್ರು ಹೇಳೋದು ನಮ್ ಒಳ್ಳೇದಕ್ಕೆ ತಾನೆ. ಇಟ್ಸ್ ಜಸ್ಟ್ ಕ್ರೇಜಿ. ನನ್ಗದೆಲ್ಲ ಇಷ್ಟ ಇಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ಇದೇನಾದ್ರೂ ಮಾವನವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಹೇಳು? ಭೂಕಂಪ. ಈ ಮನೇಲಿ ಎಲ್ರು ಕೆಲ್ಸಕ್ ಬಾರ್ದೇ ಇರೋರು, ಯಾರು ಪ್ರಯೋಜನಕ್ಕೆ ಬರ್ದೇ ಇರೋರು. ಆದ್ರೆ ನಾನು ನೀಲಕಂಠ ಬಹದ್ದೂರ್. ಶ್ರಾವಣಿ, ಜಸ್ಟ್ ಶ್ರೀಕಾಂತ ಇನ್ನೂ ಎದ್ದಿಲ್ವಾ? ಜಾನಕಿ, ಹೋಗವನ ಕರೆ. ಹೇಳಿದ್ದು ಕೇಳಿಸ್ಲಿಲ್ವಾ? ಏನು ಗರಡ್ಗಂಬ ನಿಂತಂಗ್ ನಿಂತಿದ್ಯಾ? ಲೇ ಶ್ರೀಕಾಂತ, ಮಾವ ಅವ್ರಿನ್ನ ಮಲ್ಕೊಂಡಿದ್ದಾರೆ. ಮಲಗಿ. ಇಡೀ ಕುಟುಂಬದ ಮರ್ಯಾದೆ ಅವನ ತಲೆ ಮೇಲೆ ಇದೆಯಲ್ಲ, ಅವನ ಆರಾಮಾಗೇ ಮಲಗಲಿ ಬಿಡಮ್ಮ. ಅಲಂಕಾರ ಮಾಡಿಕೊಂಡು ತಿರುಗಾಡೋದು ಬಿಟ್ರೆ ಬೇರೆ ಏನು ಮಾಡಿಲ್ವಲ್ಲ ನೀನು. ಪುರೋಹಿತರು ಹೇಳ್ದಂಗೆ ನಿನ್ನಿಂದ ನಮ್ಮ ವಂಶ ಉದ್ಧಾರ ಏನಾಗಲ್ಲ. ಹೋಗು. ನಮ್ಮ ಅಲ್ಲಿ ಯಾಕಂಗ ಒಂದೇ ಒಂದು ಪತ್ರ ಬರ್ಕೊಡೋಣ. ಅದಕ್ಕೇನು ಪತ್ರ ತಾನೆ, ಬರ್ಕೊಡ್ತೀನಿ. ನನ್ನ ಕೆಲಸ ಅದೇ ತಾನೆ. ಆದ್ರೆ ಒಂದ್ ಪತ್ರಕ್ಕೆ 5 ರೂಪಾಯಿ ಆಗುತ್ತೆ. ಕಾಸಿಲ್ವಾ? ಕಾಸಿಲ್ವಾದ್ರೆ ಇಲ್ಲಿ ಬಂದು ನನ್ನ ಯಾಕೆ ತಲೆ ತಿಂತಾ ಇದ್ದೀರಾ? ದಾರಿ ಬಿಡಿ, ನಂಗೆ ಬೇಜಾನ್ ಕೆಲಸ ಐತೆ. ಇಲ್ಲಿ ಕೇಳಿ. ನನ್ ಯಾಕೆ ಕೋಪ ಬಂದಾಯ್ತಾ? ನಿಮ್ಮನ್ ಬಿಟ್ಟು ನಾ ಎಲ್ಲಿಗೆ ಹೋಗ್ಲಿ ಹೇಳಿ? ನೀವ್ ಇಟೊಂದು ಕಾಯಿಸ್ಬೋದ ನನ್ನ? ಹೋಗ್ಲಿ ಬಿಡಿ. ಈಗ್ಲಿಂದಾನೇ ನಾವಿಬ್ರು ಇಟೊಂದು ಜಗಳ ಆಡಿದ್ರೆ ಇನ್ ಮುಂದಕ್ಕೆ ಹೆಂಗೆ? ಇಲ್ಲಿ ನೋಡಿ, ನಿಮ್ಗೋಸ್ಕರನೇ ಊಟ ತಂದಿವ್ನಿ. ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ತಂದಿವ್ನಿ. ನೀನ್ ಇದನ್ನೆಲ್ಲ ಮಾಡ್ಕೊಂಡು ತಂದ್ಬಿಟ್ರೆ ನಾನು ತಿನ್ಬಿಡ್ತೀನಿ ಅನ್ಕೊಂಡಿದ್ಯಾ? ಹೌದು, ಮತ್ತೆ ನಿನ್ಗೇನ್ ಹುಚ್ಚಿಡ್ತಿದ್ಯಾ? ಹೋಗು ಇಲ್ಲಿಂದ. ನಾನು ನೋಡ್ತೀನಿ ಅದ್ ಹೆಂಗ್ ನೀವ್ ನನ್ ಮಾತು ಕೇಳಕ್ಕಿಲ್ಲ ಅಂತ. ತಕೊಳ್ಳಿ. ಅದು ನಿನ್ನೆ ರಾತ್ರಿ ಅವರು. ಯಾರು? ಏನಾಯ್ತು? ಏನಾಯ್ತು ಅಂದ್ರೆ ಹೆಂಗ್ ಹೇಳಿ? ಅವ್ರು ಬಂದು ಮುಖಾನು ನೋಡ್ದೆಲ್ಲ ಮಾತು ಆಡ್ದೆ ನಂಗೆ ಹೊಂಟೋದ್ರು. ಆದ್ರೆ ಇವತ್ ನನ್ ತವ ಬಂದೇ ಬರ್ತಾರೆ. ಇದಂದ್ರೆ ಅವ್ರಿಗೆ ಪಿರಾಣ. ಇದೇ ನನ್ ಸವತಿ. ಬರ್ಲೇಬೇಕಲ್ವಾ? ಯಾಕೆಂದ್ರೆ ಅವ್ನ್ ಜೀವ ತಕ್ಕ ಬಂದ್ಬಿಟ್ಟಿದ್ಯಾ? ಬಂದೇ ಬರ್ತಾನೆ. ನೀನ್ ಅನ್ಕೊಂಡಂಗ ಆಗಕ್ಕೆ ನಾ ಬಿಡಕ್ಕಿಲ್ಲ. ಇವಳೇ ವಂಶದ್ವಾರಕ ಕೊಡ್ಬೋದು ಅಂದ್ಮ್ಯಾಕೆ ನನ್ನ ಮಗಳು ಕೊಡಕ್ಕಾಗಕ್ಕಿಲ್ವಾ? ನನ್ ಮಗಳು ಸಂದಾಕಿಲ್ವಾ? ಇವಳಿಗಿಂತ ಸಂದಾಕವಳೆ. ವಂಶೋದ್ಧಾರಕನ್ನ ನನ್ನ ಮಗಳೇ ಕೊಡ್ತಾಳೆ.